ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಅಧ್ಯಕ್ಷರಾದ ಚಂದ್ರಶೇಖರ್ ಮತ್ತು ಬೆಂಬಲಿಗರು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಭೂಬಾಲನ್ ಅವರನ್ನು ಭೇಟಿ ಮಾಡಿ ರೈತರ ಪರಿಹಾರಧನ, ರೈತರು ವಾಸ ಮಾಡುವ ಮನೆಗಳಿಗೆ ಹಕ್ಕುಪತ್ರ ಮತ್ತು ರೈತರಿಗೆ ಸಿಗಬೇಕಾದ ಅನುದಾನ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ವಿತರಣೆ ಮಾಡಿಸಲು ಮತ್ತು ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಂತೆ ಅಹವಾಲು ಸಲ್ಲಿಸಿದರು. ಇವರೊಂದಿಗೆ ಜಿಲ್ಲೆಯ ಅನೇಕ ಮುಖಂಡರು ಭಾಗವಹಿಸಿದ್ದರು. ಒಂದು ನೀರಾವರಿ, ಇನ್ನೊಂದು ಶಿಕ್ಷಣ, ಇನ್ನೊಂದು ಉದ್ಯೋಗ, ಮತ್ತೊಂದು ರೈತರಿಗೆ ಆಗುತ್ತಿರುವಂತಹ ಅನ್ಯಾಯವನ್ನು ತಡೆಗಟ್ಟಬೇಕು. ಮತ್ತು ನೀರಾವರಿ ಮತ್ತು ಈ ಕಾನೂನುಗಳ ಏನು ಜಾಸ್ತಿ ಜಾರಿಗೆ ಬರ್ತಾ ಇದ್ದಾವಲ್ಲ, ಏನೇ ಕಾನೂನುಗಳು ಬಂದರೂ ರೈತರ ಮೇಲೇ ಮತ್ತೆ ದಬ್ಬಾಳಿಕೆ ಮಾಡುವಂಥದ್ದು, ರೈತರ ಜಮೀನು ಮೇಲೆ ಕಬಳಿಸುವಂಥದ್ದು, ಇಲ್ಲಿರುವಂಥ RI, ವಿಲೇಜ್ ಅಟೆಂಡೆಂಟ್, ತಹಸೀಲ್ದಾರ್, DC, AC ಇವರೆಲ್ಲ ರೈತರಿಗೆ ಮಾಡುವಂಥ ಅನ್ಯಾಯಗಳನ್ನು ಸರ್ಕಾರ ಖಂಡಿಸಬೇಕು ಮತ್ತು ಜನನೂ ಖಂಡಿಸಬೇಕು. ಪ್ರತಿಯೊಂದನ್ನು ಬರೀ ನಾವು ಸರ್ಕಾರದ ಮೇಲೆ ಹಾಕಬೇಕು, ಸರ್ಕಾರನೇ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಬಂದು ನಮಗೆ ಮಾಡಲ್ಲ. ಯಾಕಂದರೆ ಸರ್ಕಾರಕ್ಕೆ ಆದ ಒಂದು ಗೈಡ್ಲೈನ್ಸ್ ಇರುತ್ತೆ, ಆ ಥರ ಮಾಡ್ಕೊಂಡು ಬರ್ತಿರ್ತಾರೆ. ಆ ಗೈಡ್ಲೈನ್ಸಲ್ಲೂ ಕೂಡ ಅರ್ಧ ಕಟ್ ಮಾಡಿ ಒಂದು ಅರ್ಧ ಮಾಡ್ತಿರ್ತಾರೆ. ಆದರೆ ನೋವಾದವ್ರು ಯಾರು? ರೈತರಿಗೆ ನೋವಾಗಿದೆ. ಪ್ರತಿದಿನ ಬೆಳೆಯೋದು ಯಾರು? ರೈತ. ಹಗಲು ರಾತ್ರಿ ಕಷ್ಟಪಡೋದು ಯಾರು? ರೈತ. ತಿನ್ನೋದು ಯಾರು? ದೊಡ್ಡ ದೊಡ್ಡ ಎಲ್ಲ ಪ್ರತಿಯೊಬ್ಬರು ತಿಂತಾರೆ, ರೈತ ಒಬ್ಬನೇ ಬೆಳೆಯೋನಿದ್ರಲ್ಲಿ. ಯಾವ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಬೆಳೆಯೋದಿಲ್ಲ, ಬರೀ ರೈತ. ಕಂಪ್ಯೂಟ್ರಲ್ಲಿ ಅನ್ನ ಬೆಳೆಯೋಕ್ಕಾಗೋದಿಲ್ಲ, ಭೂಮಿಗೆ ಬಿತ್ತೇ ಬೆಳೆ ಬೆಳಿಬೇಕು ಅನ್ನೋ ಉದ್ದೇಶದಲ್ಲಿ ನಾವೇನು ಮಾಡ್ತಿದ್ದೀವಿ, ಈಗ ಕರ್ನಾಟಕದ 31 ಜಿಲ್ಲೆ 24 ಕ್ಷೇತ್ರದಲ್ಲಿ ನಮ್ಮ ಒಂದು ಸಂಘಟನೆಯನ್ನು ಇಟ್ಟು ಇಡೀ ಕರ್ನಾಟಕದಾದ್ಯಂತ ಒಂದು ಪಾದಯಾತ್ರೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಎಲ್ಲ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ರೈತ ಮುಖಂಡರುಗಳಲ್ಲಿ, ರೈತ ಹೋರಾಟಗಾರರಲ್ಲಿ, ರೈತ ಹಿತಾಸಕ್ತಿಯನ್ನು ಭಾವಿಸೋದೇ ಆದರೆ ತಾವುಗಳು ತಮಗೆ ನಮಗೆ ಒಂದು ಬೆಂಬಲ ಕೊಡಿ. ನಮಗೆ ಬೆಂಬಲ ಅನ್ನೋದಕ್ಕಿಂತ ನಿಮ್ಮ ಇಚ್ಛಾಶಕ್ತಿಯಿಂದ ಬೆಂಬಲವನ್ನು ಸೂಚಿಸಿ. ಯಾಕಂದರೆ ನಾನು ಯಾವ ಮುಖಂಡರ ಹತ್ರನೂ ಕೂಡ, ಯಾವ ರಾಜ್ಯಾಧ್ಯಕ್ಷಗಳು ಹತ್ರ ಕೂಡ ನಾನು ಯಾವುದೇ ಬೆಂಬಲ ಕೇಳೋದಿಲ್ಲ. ಬೆಂಬಲ ಕೇಳೋದೊಂದೇ ನಾನು ರೈತರ ಹತ್ರ. ಯಾವ ರೈತಾಭಿ ವರ್ಗಕ್ಕೆ ಕಷ್ಟ ಆಗಿದೆ ಆ ರೈತರು ಮಾತ್ರ ಬರಬೇಕು. ಅವ್ರ ಕಷ್ಟ ಅಂತ ಹೇಳ್ಕೊಂಡ್ರೆ ಮಾತ್ರ ನಾವು ಹೋರಾಟ ಮಾಡ್ತಿದ್ದೀವಿ. ನಾನು ಹೊರಟಿರೋದು ಬೆಳಗಾವಿಯಿಂದ ಬೆಂಗಳೂರುವರೆಗೆ ನನ್ನ ಪಾದಯಾತ್ರೆ. ಯಾಕೆ ಪಾದಯಾತ್ರೆ ಮಾಡಬೇಕಪ್ಪ ಅಂದರೆ, ನನ್ನ ಪಾದಯಾತ್ರೆ ಹೇಗಿದೆ ಅಂದರೆ ನೋಡಿ, ನನಗೋಸ್ಕರ ಯಾವುದೇ ಪಾದಯಾತ್ರೆ ಇಲ್ಲ, ನಾನು ಯಾವುದೇ ದುಡ್ಡು ಮಾಡೋಕ್ಕೆ ಪಾದಯಾತ್ರೆ ಮಾಡ್ತಿಲ್ಲ. ಕರ್ನಾಟಕದೊಳಗಡೆ ಈ ಕಾನೂನು ವ್ಯವಸ್ಥೆಗಳಿದಾವಲ್ಲ, ಈ ಭ್ರಷ್ಟ ವ್ಯವಸ್ಥೆ ಇದ್ದರೆ ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ನಾನು ಯಾವ ಸರ್ಕಾರದ ವಿರುದ್ಧನೂ ಮಾಡೋದಿಲ್ಲ. ಯಾಕಂದರೆ ಸರ್ಕಾರ ಎತ್ತೆಚ್ಕೋಬೇಕಾಗಿದೆ. ಸರ್ಕಾರ ಯಾವತ್ತು ಎತ್ತೆಚ್ಕೊಳ್ಳುತ್ತೆ? 224 ಕ್ಷೇತ್ರ, 31 ಜಿಲ್ಲೆ, 314 ತಾಲೂಕು, 4200 ಪೊಲೀಸ್ ಸ್ಟೇಷನ್ ಇದೆ, 3062 ಹೋಬಳಿ ಇದೆ, 6200 ಗ್ರಾಮ ಪಂಚಾಯತಿ ಇದೆ. ಎಲ್ಲ ಒಳಗಡೆ ಲಕ್ಷಾಂತರ ಜನ ಇದ್ದೀವಿ ನಾವು. ಯಾವತ್ತು ರೈತ ನನಗೆ ಕಷ್ಟ ಆಗಿದೆ ಅಂತ ಯಾವತ್ತು ಒಗ್ಬಿಟ್ಟು ಹೋಗಿ ನಾವು ಸ್ಟ್ರೈಕ್ ಮಾಡಿದ್ದೀವಿ? BJP ಬಂದಾಗ ಕಾಂಗ್ರೆಸ್ ಅವರು ಬಂದು BJP ಪರ ಸ್ಟ್ರೈಕ್ ಮಾಡ್ತಾರೆ, ಕಾಂಗ್ರೆಸ್ ಬಂದಾಗ BJP ಅವರು ಸ್ಟ್ರೈಕ್ ಮಾಡ್ತಾರೆ, JDS ಬಂದಾಗ ಕಾಂಗ್ರೆಸ್ BJP ಪಕ್ಷ ಸ್ಟ್ರೈಕ್ ಮಾಡ್ತಾರೆ. ಇದು ಪಕ್ಷಕ್ಕೆ ಸೀಮಿತವಾದ ಸಂಘಟನೆಗಳನ್ನ. ಹಸಿರು ಶಾಲು ಅಂದ್ರೆ ಏನು? ಹಸಿರು ಶಾಲು ಅಂದ್ರೆ ಏನು? ಅದರ ಉದ್ದೇಶ ಏನು? ರೈತ ದಿನ ಬೆಳಿಗ್ಗೆ ಗೊಬ್ಬರ ಹಾಕಿದ್ರೆ ಕಾಳು ಬಂದಿರಲ್ಲ, ಕಾಳು ಬಂದರೆ ಗೊಬ್ಬರ ಹಾಕಿರಲ್ಲ, ಔಷಧಿ ಹೊಡೆದ್ರೆ